ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ರಾಗಿ ಮುದ್ದೆನ ಹೇಗೆ ಒಂದು ಗಂಟು ಇಲ್ಲದೆ ಇರೋ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಮಾಡಿರೋಂತಹ ರಾಗಿ ಮುದ್ದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ವಿಡಿಯೋನ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಕೆಲವೊಬ್ಬರಿಗೆ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ. ಹಾಗೆಯೇ ಎಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಬೇಗ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಯಾವ ಥರ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಂದು ಗಂಟು ಇಲ್ದಿರೋ ಥರ ನೀಟಾಗಿ ರಾಗಿ ಮುದ್ದೆ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ರಾಗಿ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ರಾಗಿ ಮುದ್ದೆ ಮಾಡೋದಕ್ಕೆ ಒಂದು 5ರಿಂದ 10 ನಿಮಿಷ ಆದರೆ ಸಾಕಾಗತ್ತೆ. ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ. ಬಟ್ ಜಾಸ್ತಿ ಜನಕ್ಕೆ ಮಾಡೋದಾದರೆ ಬೇಕಾಗತ್ತೆ ಟೈಮು. ಇಬ್ಬರಿಗೆ ಅಥವಾ 4 ಜನ 5 ಜನಕ್ಕೆ ಮಾಡೋದಾದರೆ ಹೆಚ್ಚು ಸಮಯ ಏನು ತಗೊಳ್ಳೋದಿಲ್ಲ. ಬನ್ನಿ ಹಾಗಿದ್ರೆ ರಾಗಿ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ ಅಂತ ಅಂದರೆ ಅದು ರಾಗಿ ಮುದ್ದೆ ಮತ್ತು ಬಸ್ಸಾರು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿಗೆ 1-2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕಿವಾಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ರಾಗಿ ಹಿಟ್ಟನ್ನು ನೀಟಾಗಿ ಉದುರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಹಿಟ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನೀವು ಅದು ಸ್ವಲ್ಪ ಉಕ್ಕು ಬರಬೇಕು. ಉಕ್ಕು ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಇವಾಗ ಉಕ್ಕು ಬರ್ತಾ ಇದೆ. ಅದಕ್ಕಿವಾಗ ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮುದ್ದೆ ಹೆಸರನ್ನು ಇಟ್ಕೊಂಡಿರ್ತೀರೋ ಅಷ್ಟಕ್ಕೆ ನೀವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1-2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ 1 ಬೌಲ್ನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲು ಮತ್ತು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ತೆಳು ಬೇಕಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಅಥವಾ ನಿಮಗೆ ಬಿಗಿಯಾಗಿ ಬೇಕು ಮುದ್ದೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಹಿಟ್ಟೆಲ್ಲ ಹಾಕ್ಕೊಂಡ್ಮೇಲೆ ನೀವು ರೊಟ್ಟಿ ತೆಗೆಯೋ ಸೌಟಿಂದ ಒಂದು ರೌಂಡು ತಿರುವ್ಕೊಳ್ಬೇಕಾಗತ್ತೆ. ನೀವು ಈ ಥರ ಮಾಡಿಕೊಂಡು ಸೌಟನ್ನು ಅಲ್ಲೇ ಇಡೋದ್ರಿಂದ ಮುದ್ದೆ ಬೇಗನೆ ಉಕ್ಕು ಬಂದು ಚೆಲ್ಲೋದಿಲ್ಲ. ಜೊತೆಗೆ ಮುದ್ದೆನೂ ಕೂಡ ಬೇಗನೆ ಬೇಯುತ್ತೆ. ನೋಡಿ, ಇವಾಗ ಆಲ್ರೆಡಿ ಅರ್ಧ ಬೆಂದಿದೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುದ್ದೆನ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುದ್ದೆನ, ಈ ಥರ ಗುಳ್ಳೆ ಬರೋವರೆಗೂ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಹಾಗೆಯೇ ಬೆಂದಿದೆ. ಇವಾಗ ಇದನ್ನು ನೀಟಾಗಿ ರೊಟ್ಟಿ ಸೌಟಿಂದ ನೀಟಾಗಿ ತಿರುವ್ಕೊಳ್ಬೇಕು. ನೀವು ಈ ಥರ ಸ್ಪೀಡಾಗಿ ನೀಟಾಗಿ ಹಿಟ್ಟನ್ನೆಲ್ಲ ಕೂಡಿಸ್ಕೊಳ್ಬೇಕು. ಆಗ ಮುದ್ದೆ ಒಂದು ಗಂಟು ಇಲ್ದಿರೋ ಥರ ಚೆನ್ನಾಗಿ ಬರುತ್ತೆ. ನೀಟಾಗಿ ಹಿಟ್ಟನ್ನೆಲ್ಲ ತಿರುವ್ಕೊಂಡಾದಮೇಲೆ ಈ ಥರ ಸಣ್ಕೊಳ್ಬೇಕು ನೀಟಾಗಿ. ನಿಮ್ಗೇನಾದರೂ ಹಿಟ್ಟು ತೆಳುವಾಗಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಮುದ್ದೆನ ಕೂಡಿಸ್ಕೊಳ್ಬೋದು. ಅಥವಾ ಸರಿಯಾಗಿದ್ದರೆ ನೀವು ಹಿಟ್ಟನ್ನು ಹಾಕ್ಕೊಳ್ಳೋದೇನು ಬೇಡ. ಈ ಥರ ನೀಟಾಗಿ ಸಣ್ಕೊಂಡು ರೆಡಿ ಮಾಡಿಕೊಂಡು 1-2 ನಿಮಿಷ ಬಿಡಿ. ಹಾಗೆಯೇ ಸ್ಟವನ್ನು ಸಿಮ್ಮಲ್ಲಿಟ್ಟು ಬಿಡಿ. 1-2 ನಿಮಿಷ ಆದಮೇಲೆ ಮುದ್ದೆನ ತಗೊಂಡು ನೀಟಾಗಿ ಕಟ್ಕೊಳ್ಳಿ. ಒಂದು ರೊಟ್ಟಿ ಮಣಿ ಅಥವಾ ಒಂದು ಸಿಲ್ವರ್ ಪ್ಲೇಟಿಂದ ನೀವು ಕಟ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಮುದ್ದೆ ಕಟ್ಟೋದಕ್ಕೆ ಮಣೆ ಅಥವಾ ಪ್ಲೇಟನ್ನು ಯೂಸ್ ಮಾಡ್ಕೊಳ್ತೀರಲ್ವ, ಅದರಿಂದ ನೀಟಾಗಿ ಈ ಥರ ರೌಂಡ್ ಶೇಪಲ್ಲಿ ಮುದ್ದೆನ ಕಟ್ಕೊಳ್ಬೇಕು. ನೋಡಿ, ಇವಾಗ ಮುದ್ದೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಮುದ್ದೆ. ನಾನು ಮುದ್ದೆಗೆ ಆಯಿಲ್ ಏನು ಯೂಸ್ ಮಾಡೋದಿಲ್ಲ, ಹಾಗೇ ಮಾಡ್ತೀನಿ. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಮುದ್ದೆ ಸ್ವಲ್ಪ ನೈಸಾಗಿ ಸಾಫ್ಟಾಗಿ ಬರಲಿ ಅಂತ ಹೇಳಿಬಿಟ್ಟು ಎಣ್ಣೆನ ಯೂಸ್ ಮಾಡ್ತಾರೆ ಅಥವಾ ತುಪ್ಪನೂ ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಏನನ್ನು ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ರೆಡಿಯಾಗಿದೆ ಅಂತ ಹೇಳಿ. ಫಂಕ್ಷನ್ಗಳಲ್ಲಾದರೆ ಓಕೆ, ಯಾವಾಗಾದರೂ ಒನ್ ಟೈಮು ನಾವು ಅಪರೂಪಕ್ಕೆ ಊಟ ಮಾಡೋದ್ರಿಂದ ಏನು ಅಷ್ಟು ಅನಿಸೋದಿಲ್ಲ. ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅವರು ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿರ್ತಾರೆ, ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಆದರೆ ನಾವು ಡೈಲಿ ಊಟಕ್ಕೆ ಮುದ್ದೆನ ಮಾಡ್ಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪ ಏನು ಯೂಸ್ ಮಾಡದೇ ಇದ್ರೂ ಕೂಡ ಆಗುತ್ತೆ. ಈ ಥರ ಚೆನ್ನಾಗಿ ಮಾಡ್ಕೊಳ್ಬಹುದು. ಅಥವಾ ಬೇಕಂತ ಅಂದರೆ ತುಪ್ಪನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಯೂಸ್ ಮಾಡಿಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಅಂತ ಹೇಳಿ. ಒಂದು ಗಂಟು ಬಂದಿಲ್ಲ, ಆ ಥರ ಚೆನ್ನಾಗಿ ಬಂದಿದೆ ರಾಗಿ ಮುದ್ದೆ. ನೀವು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಶುರುನಲ್ಲಿ ಮಾಡ್ಕೊಳ್ಳೋರು ಆದಷ್ಟು ಬಾಣಲಿಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂತ ಅಂದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಂಟು ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಶುರುನಲ್ಲಿ ಮಾಡೋರಿಗೆ ಮುದ್ದೆನ ಮಾಡ್ಕೊಳ್ಳೋದಕ್ಕೆ ಇದೇನು ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಈ ಥರ ನೀವು ಟ್ರೈ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ಮುದ್ದೆ ಮಾಡೋದನ್ನು ಕೂಡ ಕಲ್ತ್ಕೊಳ್ಬಹುದು. ನೀವು ಕೂಡ ಮನೆಯಲ್ಲಿ ಒಂದು ಸಲ ಮುದ್ದೆ ಮಾಡಿಕೊಂಡು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿದೆ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.